ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮತ್ತು ಹಸ್ಬೆಂಡು ತೋಟದ ಕೆಲಸ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಅವ್ರೇನು ಮಾಡ್ತಿದ್ದಾರೆ ಅಂತ ಕೇಳಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಂಗೆ ಇದರಿಂದಾಗಿ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವರು ಈಗ ಪುದೀನ ಕೀಳ್ತಾ ಇದ್ದಾರೆ. ಗೊಬ್ಬರನೂ ಹಾಕ್ಬೇಕಾಗಿಲ್ಲ, ಏನೂ ಇಲ್ಲ. ಮತ್ತೆ ಏನು ಇಷ್ಟ ಒಪ್ಕೊಂಡು ಹೋಗಿದೆ, ಹೆಂಗೆ ಇದು? ಏನಿಲ್ಲ, ಜಾಗದಲ್ಲಿ ಹಾಕ್ಬಿಟ್ಟು ಸಾಕು. ಅದ ಬೆಳ್ಳಿ ಹಂಗೆ ಅಪ್ಕೊಂಡು ಹೋಗ್ತೇವೆ. ನಾವು ಕೂದಂಗೆ ಹೊಸದಾಗಿ ಬತ್ತಾ ಇರ್ತೈತೆ ನೋಡಿ. ಎಲ್ಲ ರೀತಿಯಲ್ಲೂ ಸಹ ಅನುಕೂಲ ಇದು. ಚಟ್ನಿಗೆ, ಸಾಂಬಾರಿಗೆ ಎಲ್ಲಕ್ಕೂ ಕೊಂಡ್ಕೊಬರೋ ಅವಶ್ಯಕತೆನೇ ಇಲ್ಲ. ಇಂಥ ಒಂದು ಜಾಗಕ್ಕೆ ಹಾಕಿಬಿಟ್ರೆ ಯಾವಾಗಲೂ ಬಿಡುತ್ತೆ. ಇದಕ್ಕೆ ನಾವಿದು ಒಂದೇ ಕಡ್ಡಿ ಹಲ್ವಾ ಹಾಕಿದ್ದು, ಒಂದು ಕಡ್ಡಿ ಹಾಕಿದ್ದೆ ಎಲ್ಲ ಫುಲ್ ಎಲ್ಲ ಹಬ್ಬಿಕೊಂಡು ನೋಡಿ, ಎಲ್ಲ ಫ್ರೆಶ್. ಆಮೇಲೆ ಅಲ್ಲ ಆ ಕಡೆ ಇತ್ತು, ಒಂದು ಕಡ್ಡಿಕ್ಕೆ ತಿಲ್ಲಿ ಹಾಕಿದ್ರೆ ಆ ಕಡೆ ಇದು ಈ ಕಡೆ ಹಾಕಿದ್ವಿ. ಈಗೇನು ಸಂಡೆಗೆ ಏನು ಈಗ ಕೇಳ್ತಾ ಇದ್ದೀರಾ? ಚಿಕನ್ ತಂದಿದ್ರಲ್ಲ, ಚಿಕನ್ ತಂದಿದ್ವಿ. ಚಿಕನಿಗೂ ಆಗುತ್ತೆ, ಸಾಂಬಾರಿಗೆ ಆಗುತ್ತೆ, ಚಟ್ನಿಗೆ ಆಗುತ್ತೆ. ಎಲ್ಲಕ್ಕೂ ದುಡ್ಡು ಕೊಟ್ಟು ಕೊಂಡ್ಕೊಬರೋ ಅವಶ್ಯಕತೆನೇ ಇಲ್ಲ. ಒಂದು 2 ಗೆಡ್ಡೆ ಕಡ್ಡಿ ಹಾಕ್ಬಿಟ್ರೆ ಸಾಕು, ಫುಲ್ ಎಲ್ಲ ಹಬ್ಬಿಕೊಂಡು ಹೋಗುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಎಷ್ಟು ಫ್ರೆಶ್ ಆಗಿರುತ್ತೆ. ಅಲ್ಲಿ ಏನು ಗೊಬ್ಬರ ಹಾಕಿರೋದಲ್ಲ. ಮತ್ತೆ ಇದಕ್ಕೆ ನಾವೇನೋ ಹಾಕಿಲ್ಲ ಅಲ್ವಾ ರೀ? ಗೊಬ್ಬರನೂ ಹಾಕಲ್ಲ, ಎಂತ ಗೊಬ್ಬರನೂ ಇಲ್ಲ, ಏನೂ ಇಲ್ಲ. ಆರ್ಗಾನಿಕ್ ಅಂತ ಹೇಳ್ತೀವಲ್ಲ, ಸಾವಯವ ಕೃಷಿನಲ್ಲಿ ಬೆಳೆದಿರೋ ಇದು. ಎಷ್ಟು ಸ್ಮೆಲ್ಲು ಇದೆ ಗೊತ್ತಾ ಫ್ರೆಂಡ್ಸ್? ಆದ್ರೆ ಇವತ್ತಿಂದ ತಂದ್ರೆ ಅದು ಮೂಸಿದ್ರೆ ಹಿಂಗೆ ಇದು ಮಾಡಿದ್ರು ಸಹ ಗಮ್ಮನಲ್ಲ. ಯಾವ ತರ ಇದೆ, ಎಲ್ಲ ಚಿಗುರು, ಎಲ್ಲ ಚಿಗುರು. ಕಿತ್ತಂಗ ಅದು ಚಿಗುರ್ತಲೇ ಇರ್ತದೆ. ನಾವು ಯಾವಾಗಲೂ ಕಿತ್ಕೋಬಹುದು. ಹೌದು, ನಾವು ಹಿಂಗೆ ಫ್ರೆಂಡ್, ನಮ್ಗೆ ಬೇಕಾದಾಗ ನಾವು ಕಿತ್ಕೊಂಡ್ಬಿಡ್ತೀವಿ. ಪುದೀನ ಚಟ್ನಿಗಾಗಲಿ. ಇವತ್ತು ಚಿಕನ್ ತೊಗೊಂಡು ಬಂದಿದ್ವಿ, ಚಿಕನ್ಗೆ ಕಿತ್ಕೊಳ್ತಾ ಇದ್ದೀವಿ. ಬಿರಿಯಾನಿ ಮಾಡೋಣ ಮತ್ತು ಸಾಂಬಾರು ಮಾಡೋಣ ಅಂತಿದ್ವಿ. ಹಂಗಾಗಿ ಕಿತ್ಕೊಳ್ತಾ ಇದ್ದೀವಿ. ನಾವು ಎಷ್ಟು ಕೇಳ್ತೀವಿ ಅಷ್ಟು ಬರುತ್ತೆ, ಇದು ಹೋಗೋದಿಲ್ಲ. ಇದು ನಾನು ನಮ್ಮ ಮನೆಗೆ ಅಲ್ಲದೆ ನಮ್ಗೆ ಹೆಚ್ಚಾಗಿ ನನ್ನ ಊರಿಗೂ ನನ್ನ ಫ್ರೆಂಡ್ಸ್ಗೂ ಕೂಡ ಕೊಡ್ತೀನಿ ಇದು ಪುದೀನನ. ಅಷ್ಟು ಬೆಳೆದಿರುತ್ತೆ. ಸಮ್ಟೈಮ್ಸ್ ನಾವು ಜಾಸ್ತಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ ಅಂತೇಳ್ಬಿಟ್ಟು ಕಿತ್ತು ಹಾಕೋದು ಇದೆ. ಜಾಸ್ತಿ ಇದ್ರೆ ಕಿತ್ತು ಹಾಕ್ಬಿಡ್ತೀವಿ. ನಮ್ಗೆ ಎಷ್ಟು ಬೇಕಾಗಿ ಕಿತ್ಕೊಂಡ್ರೆ ಪೂರ್ತಿ ಎಲ್ಲ ಚಿಗುತ್ತು ಫ್ರೆಶ್ ಆಗಿ ಬರ್ತೈತೆ. ಕೊಡಿ. ಓಕೆ, ಈಗೇನು ಮಾಡ್ತಾ ಇದೀರಿ? ನೋಡಿ, ಮೆಣಸಿನ ಗಿಡ ಎಲ್ಲ ಹಾಕಿ, ಗೊಬ್ಬರ ಎಲ್ಲಾನು ಹಾಕಿ, ಸಗಳಿ ಗೊಬ್ಬರ ಹಾಕಿ ಎಲ್ಲಾನು ಮಾಡಿದೀವಿ. ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ 1 kg ಬಿಡುತ್ತೆ. ಹೌದಾ? 9 ತಿಂಗಳುಗಳ ಕಾಲ ಕಾಯಿ ಹಣ್ಣು ಎಲ್ಲಾ ಕೊಡುತ್ತೆ. ನೋಡಿ, ಇಲ್ಲಿ ನಾವು ದಿನ ಬಿಡಿಸ್ತೀವಿ ಮೆಣಸಿನ ಹಣ್ಣ, ದಿನ ಹಣ್ಣು ಹಾಕ್ತೇವೆ. ಹಣ್ಣು ಕಾಲು ಬಂದಾಗ ತುಂಬಾ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲಾನು ನಾವು ನೋಡಿ ತೋರಿಸಿ ಸ್ವಲ್ಪ ಮೆಣಸಿನಕಾಯಿ ನೋಡಿ ಇಲ್ಲಿ ಮೆಣಸಿನ ಗಿಡ ಇಲ್ಲೆಲ್ಲ ತೋರಿಸಿ, ಹಸಿರು ಗಿಡ ಎಲ್ಲ ನೋಡಿ. ಇಲ್ಲಿ ಮೆಣಸಿನ ಗಿಡ ನೋಡಿ, ಮೆಣಸಿನಕಾಯಿ ನೋಡಿ ಎಷ್ಟು ಹೆಂಗ್ ಬಿಟ್ಟಿದೆ ಅಂದ್ರೆ. ಗೊಬ್ಬರ ಹಾಕಿಲ್ಲ, ನಾವು ಯಾವ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಬರೀ ದನಿನ ಗೊಬ್ಬರ ಹಾಕಿ ಮಾಡಿರೋದು. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಇದೆ. ಫುಲ್ ಗಿಡ ಯಾವ ರೀತಿ ಬಂದಿದೆ ಅನ್ನೋದು ನೀವು ನೋಡ್ಕೊಳ್ಳಿ. ಏನಿಲ್ಲ, ಮನ್ಯಾಗ ಒಂದು 6-7 ಗಿಡ ಹಾಕಿದ್ರೆ ಸಾಕು, 2 kg 2.5 kg ಅಷ್ಟು ಹಣ್ಣು ಸಿಗ್ತವೆ ದಿನ. ನೋಡಿ, ಇಲ್ಲಿ ಹಣ್ಣು ಆಯ್ತಾ ಇದಾವೆ. ಗಿಡ ಹಿಡ್ಕೊಂಡು ಕೀಳ್ಬೇಕು, ಅವು ಇದೆಲ್ಲ ಕಾಂಡ ಎಲ್ಲ ಉದುರದಂಗ ಮಾಡ್ಬೇಕು. ಅದು ಹೂವೆಲ್ಲ ಬೀಳ್ಬಾರ್ದು. ಕಿತ್ತಂಗಿದ್ದ ಅದು ಚಿಗುರ್ತ್ಕೊಂಡ್ ಹೋಗ್ತಾ ಇರ್ತೈತೆ. ಅದು ಹಣ್ಣು ಆಗ್ತಾ ಇರ್ತದೆ ಬಿಟ್ಟಂಗೆ. 5 ಗಿಡ 5 ಗಿಡಕ್ಕೆ ನಮ್ಗೆ ಏನಿಲ್ಲ ಅಂದ್ರೆ 1 ವರ್ಷಕ್ಕೆ ಆಗುವಷ್ಟು ಮೆಣಸಿನ ಹಣ್ಣು ಈ ಗಿಡದಲ್ಲೂ ನೋಡಿ. ಇಲ್ಲಿ ಹಣ್ಣು ಆಗ್ತಾ ಇದ್ದಾವೆ. ಇವಾಗ ಹಣ್ಣು ಸ್ಟಾರ್ಟ್ ಆಗಿದೆ ಇದರಲ್ಲಿ. ನೋಡಿ, ಮೆಣಸಿನಕಾಯಿ ಹಂಗ್ ಬಿಟ್ಟಿದೆ ಅನ್ನೋದ್ರೆ ನೀವೇ ನೋಡಿ. ನೋಡಿ, ಮೆಣಸಿನ ಗಿಡ ನೋಡಿ, ಮೆಣಸಿನಕಾಯಿ ನೋಡಿ ಯಾವ ತರ ಇದಾವೆ. ಇದು ಕೆಳಗಡೆ ನೋಡಿ ಎಷ್ಟು ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಮೇಲಿಂದ ಗಿಡ ನೋಡಿದ್ರೆ ಕಾಣಿಸಲ್ಲ. ನೋಡಿ, ಇಲ್ಲಿ ಯಾವ ತರ ಬಿಟ್ಟಿದೆ ಎಲ್ಲ ಹಣ್ಣು. ಆದ್ಮೇಲೆ ಹಣ್ಣು ಆಗ ಸ್ಟಾರ್ಟ್ ಆದ್ರೆ ಇಡೀ 6-7 ತಿಂಗಳ ಗಂಟ ಹಣ್ಣು ಬತ್ತಲೇ ಇರ್ತವೆ, ಕಾಯಿ ಬಿಡ್ತಲೇ ಇರ್ತವೆ, ಹಣ್ಣು ಬರ್ತಾ ಇರ್ತದೆ. ಜಾಸ್ತಿ ಹಸಿರು ಮೆಣಸಿನಕಾಯಿ ತಿನ್ನಲ್ಲ, ಸೊ ಹಂಗಾಗಿ ಏನ್ ಮಾಡ್ಬಿಟ್ಟಿದೀವಿ, ಹಣ್ಣಾಗಕ್ಕೆ ಬಿಟ್ಬಿಟ್ಟಿದೀವಿ. ನಾವು ಹಣ್ಣಾದಂಗೆ ಬಿಡಿಸಿ ಇಡ್ತೀವಿ. ಇಲ್ಲಿ 3 ಗಿಡದಲ್ಲಿ ನೋಡಿ ಯಾವ ತರ ಮೆಣಸಿನಕಾಯಿ ಬಿಟ್ಟವೆ, ನೀವೇ ನೋಡಿ. ಇದು ಏನಂದ್ರೆ, ನಾವು ಇದು ಯಾರಿಗೆ ತೋರಿಸ್ತಾ ಇದೀವಿ ಅಂದ್ರೆ, ಎಷ್ಟೊಂದು ಇದ್ ಬೆಳಿಬೇಕಂದ್ರೆ ಎಷ್ಟು ಗೊಬ್ಬರ ಹಾಕ್ತಾರೆ, ಔಷಧಿ ಹೊಡಿತಾರೆ. ಬಟ್ ಇದ್ ನೋಡಿ, ನಾವು ಏನು ಹಂಗೆ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನಾವು ಏನು ಗೊಬ್ಬರನೂ ಹಾಕಿಲ್ಲ, ಏನಿಲ್ಲ. ನಾವು ಕೇವಲ ನೀರನ್ನ ಕೊಟ್ಕೊಂಡು ಸ್ವಲ್ಪ ಮನೆಯಲ್ಲೇ ಕಸ ಬರುತ್ತಲ್ಲ, ಹಸಿ ಕಸ,
ಅದನ್ನ ಹಾಕೊಂಡು ಬೆಳೆದಿರೋದಷ್ಟೇ. ಅಷ್ಟರಲ್ಲೇ ನೋಡಿ ಎಷ್ಟು ಅದ್ಭುತವಾಗಿ ಬೆಳೆದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಚೆನ್ನಾಗಿ ಫಲ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ತರ ಖುಷಿ ಆಗುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ. ಇಲ್ಲಿ ನೋಡಿ ಹಾ ನೋಡಿ ತುಂಬಾ ಚೆನ್ನಾಗಿ ಜಾಸ್ತಿ ಬಿಟ್ಟಿದೆ, ಪರವಾಗಿಲ್ಲ. ನಮ್ಗೆ ಒಂದು ಗಿಡದಲ್ಲೇ ಹೆಚ್ಚು ಕಡಿಮೆ 1 kg ಆಗುವಷ್ಟು ಮೆಣಸಿನ್ಕಾಯಿಗಳು ಬಿಟ್ಟಿದೆ. ಹಿಂಗ್ ಮೇಲಿಂದ ನೋಡಿದ್ರೇನ ಅಷ್ಟು ಕಾಣಿಸಲ್ಲ, ಎಲೆಗಳ ಕೆಳಗಡೆ ನೋಡಿದ್ರೆ ಹಣ್ಣೆ ಬಂದಿದೆ. ತುಂಬಾ ಚೆನ್ನಾಗಿ ಬಿಡ್ತಿದೆ. ದಿನನಿತ್ಯ ಕೀಳ್ತೀವಿ. ಇದ್ ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಈಗ ಈ ತರ ಕೀಳ್ಬಾರ್ದು, ಈ ತರ ಹಿಂಗ್ ಕಿತ್ಕೋಬೇಕು. ಅದು ಹೋದ್ರೆ ಇದಾಗಿದ್ರೆ ಇಲ್ಲಿ ಹೂ ಬಿಡಲ್ಲ, ಏನಿಲ್ಲ, ಗಿಡ ಹಿಡ್ಕೊಂಡು ನಿಧಾನವಾಗಿ ಕಿತ್ಕೊಂಡ್ರೆ 1 ವರ್ಷಗಳ ಕಾಲ ಕಾಯಿ ಮತ್ತೆ ಹಣ್ಣು ಎರಡನ್ನೂ ಸಹ ಬಿಡ್ತಾ ಇರ್ತೇವೆ. ನಮಗೆ ಒಂದ್ 5-6 ಗಿಡ ಹಾಕಂದ್ರೆ ಸಾಕು ಮನೆ ಮುಂದೆ. ಅವ್ರ ಫ್ಯಾಮಿಲಿಗೆ 1 ವರ್ಷ ಖಾರ ಪುಡಿ ಆಗುತ್ತೆ. 1 ವರ್ಷ ಖಾರ ಪುಡಿ ಆಗ್ಬಿಡುತ್ತಂತೆ. ಅಂದ್ರೆ ಓಕೆ, ನಮ್ಗೆ ಅರ್ಜೆಂಟ್ ಎಮರ್ಜೆನ್ಸಿ ಬೇಕು ಅಂದಾಗ ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಮೆಣಸಿನ್ಕಾಯಿಗೆ ತಗೊಂಬರಕ್ಕೆ ಓಡೋಗ್ಬೇಕು ಅನ್ನೋ ಪರಿಸ್ಥಿತಿ ಇರಲ್ಲ. ಟಕ್ ಅಂತ ಬಂದು ಇಲ್ಲಿ ಕಿತ್ಕೊಂಡು ನಾವು ಉಪಯೋಗಿಸ್ಕೋಬಹುದು. ಅದೊಂದು ಒಳ್ಳೆ ಕಾನ್ಸೆಪ್ಟು ನೋಡಿ. ಬಟ್ ಈ ತರ ಹಿಂಗ್ ಬಿಡಿಸ್ತಾ ಇರ್ತೀವಿ ನಾವು ಅವಾಗ ಹಣ್ಣುಗಳು. ನಮ್ಗೆ ಇಷ್ಟೊಂದು ಬೇಕಾಗಲ್ಲ ಅಲ್ವಾ ಹಸಿಮೆಣಸಿನ್ಕಾಯಿ. ಹಾಗಾಗಿ ನಾವು ಸ್ವಲ್ಪ ಹಣ್ಣಿಗೆ ಬಿಟ್ಟು ಬಿಡಿಸಿ ಒಣಗಿಸ್ಬಿಟ್ಟು ಇದನ್ನ ಚಿಲ್ಲಿ ಪೌಡರ್ ಮಾಡ್ಕೊತೀವಿ. ಇವಾಗ ಇಷ್ಟು ನನಗೆ ಮೆಣಸಿನ್ಕಾಯಿಗಳು ಸಿಕ್ಕಿದೆ. ಹೀಗೆ ಒಂದು 2 ದಿವಸಕ್ಕೆ 3 ದಿನಕ್ಕೆ ಒಂದೊಂದು ದಿವಸ ಬಿಡಿಸ್ತಾ ಇರ್ತೀವಿ. ಹಿಂಗೆ ಕಲೆಕ್ಟ್ ಮಾಡಿ 1 kg ಆದ್ಮೇಲೆ ಅದನ್ನ ಪೌಡ್ರ್ ಮಾಡಿಸ್ತೀವಿ. ಈ ಪಪ್ಪಾಯ ಗಿಡಗಳು ಅಷ್ಟೇ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಪಪ್ಪಾಯ ಗಿಡಗಳು ಜಾಸ್ತಿ ಇದೆ. ಈಗ ಸ್ವಲ್ಪ ಬೇಸಿಗೆ ಅಲ್ವಾ, ಹಂಗಾಗಿ ಸ್ವಲ್ಪ ಹಣ್ಣುಗಳು ಕಾಯಿಗಳು ಕಡಿಮೆ ಆಗಿದೆ. ಇದೇನು ಈಕೆ ಇಷ್ಟು ಚಿಕ್ಕದಾಗ್ಬಿಟ್ಟಿದೆ ಇದು ಪಪ್ಪಾಯ? ಇದು ಈಗ ಇದು ಇಲ್ಲಿ ಸರಿ ಬಿಟ್ಟಿತ್ತಲ್ಲ, ಅದರಿಂದ ಈ ಕಡೆಯಿಂದ ಇದು ಮಾಡು. ಇಲ್ಲಿ ನೋಡ್ಬೋದು 4ರಿಂದ 5 ಬಿಟ್ಟಿದೆ, ಚೆನ್ನಾಗಿ ಬಿಟ್ಟಿದೆ. ಫಸ್ಟ್ ಇದು ಮೊದಲನೇ ಗಿಡ ನೋಡಿ. ನಿಧಾನಕ್ಕೆ ಫಸ್ಟ್ ಬಿಟ್ಟಾಗ ಇನ್ನ ಚಿಕ್ಕದಾಗಿತ್ತು. ಇದು ಸೆಕೆಂಡ್ ಟೈಮ್ ಬಿಡ್ತಿದೆ, ಸ್ವಲ್ಪ ದೊಡ್ಡದಾಗಿದೆ. ಇದೇನ್ ಮರದಲ್ಲೇ ಹಣ್ಣಾಗೋಗಿದಿಲ್ಲ ರೀ, ಅವತ್ತೇ ಕೀಳ್ಬೇಕಾಗಿತ್ತು ನಾವು. ನೋಡಿ ಇದು ಕೊಳ್ತು ಹಿಂಗೆ ನಮ್ಗೆ ಬಿಟ್ಟಿರೋದನ್ನ ಕೀಳೋಕ್ಕೂ ಟೈಮ್ ಇಲ್ದೇ ಇರೋ ಪರಿಸ್ಥಿತಿ. ನೋಡಿ ಹೀಗೆ ನಾವು ನಮ್ಮ ಮರದಲ್ಲೇ ಬೆಳೆದು ನಾವೇ ಕಿತ್ಕೊಂಡು ತಿನ್ನೋದು, ಮರದಲ್ಲೇ ಹಣ್ಣಾಗಿರೋ ಪಪ್ಪಾಯ ಹಣ್ಣುಗಳು. ಅದೇನು ಖುಷಿ ಕೊಡುತ್ತೆ ಅಂತೀರಾ? ಮಸ್ತ್. ಇಷ್ಟು ಪಪ್ಪಾಯ ಬಿಟ್ಟಿದೆ. ನಮಗೆ ಪಪ್ಪಾಯಗಳು ಹಂಗೂ ಹಿಂಗೂ ಸಿಗ್ತಾನೆ ಇರುತ್ತೆ, 2 ದಿವಸಕ್ಕೆ 3 ದಿನಕ್ಕೆ ಒಂದ್ಸರಿ. ಅವಾಗಂತೂ ಇನ್ನೂ ಜಾಸ್ತಿ ಐತೆ, ಈಗ ಸ್ವಲ್ಪ ಕಡಿಮೆ ಇದೆ. ಇವತ್ತು ಏನು ಕೆಲಸ ಮಾಡ್ತೀರಾ ರೀ? ಇದು ಬೇರೆ ಇದೇನು ಏನು ಬಿಟ್ಟಿದೆ ಇಲ್ಲಿ? ಏನಿದು? ಅಕ್ಕಿ ನೋಡಿ. ಇದು ಸೀಬೆಕಾಯಿ ಗಿಡ ಕಾಣಿಸ್ತಾನಿಲ್ಲ. ಸೀಬೆಕಾಯಿ ಗಿಡ, ಇದರಲ್ಲಿ ಅಕ್ಕಿ ಗೂಡು ಕಟ್ಟಿದೆ ನೋಡಿ. ನೋಡಿ ನಾವು ಈ ತರ ತೋಟ ಮಾಡ್ಕೊಳ್ಳೋದು ಓನ್ಲಿ ನಮ್ಮ ಇದಕ್ಕೂ ಮಾತ್ರ ಅಲ್ಲ, ನಾವು ಅಕ್ಕಿಗಳಿಗೂ ಏನೋ ಒಂದು ಜಾಗ ಕೊಟ್ಟಂಗೆ ಅನ್ಸುತ್ತಲ್ಲ, ಖುಷಿಯಾಗಿದೆ. ಒಂದು ಸೀಬೆಕಾಯಿ ಗಿಡ ಬೆಳೀತಾ ಇದೆ. ಈಗ ಏನ್ ಮಾಡ್ತೀರಾ ಇಲ್ಲಿ? ಅಗದ್ಬಿಟ್ಟು ಬಿನಿಸ್ ಹಾಕ್ಬೇಕು. ಬಿನಿಸ್ ಹಾಕ್ತೀರಾ? ಇದೆಲ್ಲ ಆಗುದು ಎಲ್ಲ ಕಳೆ ಎಲ್ಲ ತೆಗೆದು ಬಿನಿಸ್ ಹಾಕ್ಬಿಟ್ರೆ ಇನ್ನೇನು 2 ತಿಂಗಳು 3 ತಿಂಗಳು ಬಿನಿಸ್ ಬರುತ್ತೆ. ಓಕೆ. ಜಾಸ್ತಿ ಇದೆಲ್ಲ ಹುಲ್ ಬೆಳ್ಕೊಂಡಿದೆ ಅಲ್ಲ, ಅಗಿಬೇಕು. ಆಗೋದೆಲ್ಲ ತೆಗೆದು ಬಿನಿಸ್ ಹಾಕ್ಬೇಕು. ಬಿನಿಸ್ ಹಾಕಿದ್ರೆ ಏನ್ 2 ತಿಂಗಳಿಗೆ ಬಿನಿಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ನಾವು ನಮ್ಮ ಪುಟ್ಟ ತೋಟದಲ್ಲಿ ನಾವು ಫ್ರೀ ಆಗಿರೋ ಟೈಮಲ್ಲಿ ಈ ರೀತಿ ಟೈಮ್ನ ಸ್ಪೆಂಡ್ ಮಾಡಿ ನಮಗೆ ಬೇಕಾಗಿರೋಂತಹ ಐಟಮ್ಗಳನ್ನ ನಾವು ಇಲ್ಲೇ ಬೆಳ್ಕೊಳ್ತಾ ಇದೀವಿ. ಏನನ್ನಿಸ್ತು ನಮ್ಮ ಪುಟ್ಟ ಕೈ ತೋಟ ನೋಡಿ? ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ಇದು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ದುಂಡು ಮಲ್ಲಿಗೆ ಗಿಡ ಎಷ್ಟು ಹೂವು ಬಿಟ್ಟಿದೆ. ನೆಕ್ಸ್ಟ್ ಟೈಮು ಸಿಗೋಣ ಫ್ರೆಂಡ್ಸ್ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.